ಎಲ್ರಿಗೂ ನಮಸ್ಕಾರ. ನಾನಂತೂ ಇವತ್ತು ಸಿಕ್ಕಾಪಟ್ಟೆ ವೇಟ್ ಮಾಡ್ತಿದ್ದೆ. ಯಾಕಂತಂದರೆ ಎಲೆಕ್ಷನ್ ಮೊದಲೇದಾಗಿ ನಮ್ಮ ರಾಜ್ಯದಿಂದಲೇ ಸ್ಟಾರ್ಟ್ ಮಾಡೋಣ. ನಮ್ಮ ರಾಜ್ಯದಲ್ಲಿ 2 ಬೈ ಎಲೆಕ್ಷನ್ ಕೋಟೆಯಲ್ಲಿ ಬೆಳಗ್ಗೆಯಿಂದಲೂ ಮುನ್ನುಡಿಯಲ್ಲಿ ಸಾಧಿಸಿದ್ದ ಕಾಂಗ್ರೆಸ್ ಪಕ್ಷ ಕೊನೆಗೂ ತನ್ನ ಅಂತಿಮ ಗೆಲುವನ್ನು ಪಡೆದರ ಮುಖಾಂತರ ತನ್ನ ಜಯಬೇರಿಯನ್ನು ಬೇರಿಸಿದೆ. ದಾವಣಗೆರೆಯಲ್ಲಿ ಹೈ ವೋಲ್ಟೇಜ್ ಎಲೆಕ್ಷನ್ ನಡೀತಾ ಇತ್ತು. ಯಾಕಂತಂದರೆ ಇದು ಶಾಮನೂರು ಶಿವಶಂಕರಪ್ಪನವರ 3ನೇ ತಲೆಮಾರಿನ ಎಲೆಕ್ಷನ್ ಆಗಿತ್ತು. ಅದಲ್ಲದೆ ಈ ಕಾಂಗ್ರೆಸ್ ಮತ್ತು ಮುಸ್ಲಿಮರ ಮನಸ್ತಾಪದಿಂದ ಅಲ್ಲಿ ಒಂದು BJP ಗೆಲ್ಲುವಂಥ ನಿರೀಕ್ಷೆ ಆಲ್ಮೋಸ್ಟ್ ಎಲ್ಲರಲ್ಲೂ ಇತ್ತು. ಆದರೆ ಸಮರ್ಥ ಅವರು ಅದನ್ನು ಪಕ್ಕಕ್ಕೆ ಸೇರಿಸಿ ತಮ್ಮ ಕಾಂಗ್ರೆಸ್ಸಲ್ಲಿ ಜಯಬೇರಿಯನ್ನು ಬೆರೆಸಿದ್ದಾರೆ. ಪಂಚರಾಜ್ಯಗಳಲ್ಲಿ ಎಲೆಕ್ಷನ್ ರಿಸಲ್ಟ್ ಏನಾಗಿದೆ ಅಂತಂದರೆ, ಫಸ್ಟು ವೆಸ್ಟ್ ಬೆಂಗಾಲಿಂದನೇ ನಾವು ಆರಂಭಿಸೋಣ. ಯಾಕಂದರೆ ವೆಸ್ಟ್ ಬೆಂಗಾಲಲ್ಲಿ ಆಲ್ಮೋಸ್ಟ್ 15 ವರ್ಷದಿಂದ ಮಮತಾ ಬ್ಯಾನರ್ಜಿ ಅವರು ತಮ್ಮ ಪಾರುಪತ್ಯವನ್ನು ಸಾಧಿಸಿದರು. ಆದರೆ ಈ ಸಲ ಚಾಣಕ್ಯ ಎಂದೇ ಹೆಸರುವಾಸಿಯಾದ ಅಮಿತ್ ಶಾ ಅವರು ಬರೋಬ್ಬರಿ 15ರಿಂದ 20 ದಿನ ಅಲ್ಲೇ ನೆಲವೂರಿ ಒಂದು CRPF ಅನ್ನು ಆಲ್ಮೋಸ್ಟ್ 2.5 ಲಕ್ಷ ಜನರನ್ನ ಅಲ್ಲಿ ನೇಮಿಸಿದ್ರು. ಯಾಕಂತಂದರೆ ಅಲ್ಲಿನ ಒಂದು ಹಿಂಸಾಚಾರ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಈ ಸಲ ನಾವು ನೋಡ್ಬೋದು. ಯಾಕಂತಂದರೆ ಒಂದು BJP ಕ್ಯಾಂಡಿಡೇಟ್ ಅವ್ರನ್ನ ಬೂತಲ್ಲಿ ಹೊಡಿತಿರೋ ವೀಡಿಯೋನ ನಾವೆಲ್ಲ ಕಂಡಿದ್ದೀವಿ. ಆದರೆ ಈ ಸಲ BJP ಅವರು ಫಾರ್ ದ ಫಸ್ಟ್ ಟೈಮ್ ಆಲ್ಮೋಸ್ಟ್ 95ರಿಂದ 100 ಸೀಟ್ಗಳ ಅಂತರದಲ್ಲಿ ಗೆದ್ದು ಜಯಬೇರಿಯನ್ನು ಬೇರಿಸಿದ್ದಾರೆ. TMCಗೆ ಹೋಲಿಕೆ ಮಾಡಿದರೆ ಇದು ಆಲ್ಮೋಸ್ಟ್ 95ರಿಂದ 100 ಸೀಟ್ಗಳ ಅಂತರ ಗೆಲ್ಲುವುದರ ಮುಖಾಂತರ BJP ತನ್ನ ಪ್ರಬಲವಾಗಿ ಒಂದು ಅಡಿಪಾಯನ್ನು ಹಾಕಿದೆ ವೆಸ್ಟ್ ಬೆಂಗಾಲಲ್ಲಿ. ಇದರಿಂದ ಅವ್ರು ಏನು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಬಂಗಾಳ ಜನತೆಗೆ, ಅದನ್ನು ಈಡೇರಿಸ್ತಾರೋ ಇಲ್ವೋ ಅನ್ನೋದನ್ನು ಇನ್ನೂ 1 ವರ್ಷ ಇಲ್ಲ ಅಥವಾ 2 ವರ್ಷದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಬಟ್ TMC ಈ ಎಲೆಕ್ಷನಿಂದ ಆಲ್ಮೋಸ್ಟ್ ಎಲ್ಲಾನು ಅಲ್ಲಿಂದ ಕಿತ್ಕೊಂಡು ಇನ್ನು ತಮಿಳುನಾಡು ವಿಚಾರಕ್ಕೆ ಬಂತಂದರೆ ಇಲ್ಲಿನ ಎಲೆಕ್ಷನ್ ರಿಸಲ್ಟ್ ಒಂಥರ ಹೈ ವೋಲ್ಟೇಜ್ ಮ್ಯಾಚ್ ಇದ್ದಂಗೆ ಇತ್ತು. ಯಾಕಂತಂದರೆ ಆಲ್ಮೋಸ್ಟ್ ಎಲ್ಲ ಸರ್ವೆ ಎಕ್ಸಿಟ್ ಪೋಲ್ಗಳ ಪ್ರಕಾರ DMK ವಿನ್ ಆಗೋದ್ರ ರೀತಿ ಎಲ್ಲ ಸರ್ವೆ ರಿಸಲ್ಟ್ ಬಂದಿತ್ತು. ಆದರೆ ಎಕ್ಸೆಪ್ಟ್ 1 ರಿಸಲ್ಟ್ ಅದು ಯಾವುದಂದರೆ ಎಕ್ಸಿಸ್ ಪೋಲ್ ಪ್ರಕಾರ ಕಡಿಮೆ ಅಂತಂದರೂ ವಿಜಯ್ ಅವರ ಪಕ್ಷ 70 ಸೀಟ್ಗಳ ಗೆಲ್ಲುತ್ತೆ ಅನ್ನೋದು ಅವರ ಒಂದು ರಿಸಲ್ಟ್ ಆಗಿತ್ತು. ಅದೇ ಪ್ರಕಾರ 108ರಿಂದ 9 ಸೀಟ್ಗಳು ಪಡೆಯೋದ್ರ ಮುಖಾಂತರ ವಿಜಯ್ ಅವರು ತಮ್ಮ ಮೊದಲ ಎಲೆಕ್ಷನಲ್ಲಿ ಸುಗಮವಾಗಿ ಸೀಟ್ಗಳನ್ನು ಪಡೆದು CM ಆಗಿ ಹೊರಹೊಮ್ತಾರೆ. ಇನ್ನು ಕೇರಳದಲ್ಲಿ LDF ತನ್ನ ಜರ್ನಿಯನ್ನು ಇವತ್ತು ಕೊನೆ ಮಾಡಿತು. ಯಾಕಂತಂದರೆ ಕಾಂಗ್ರೆಸ್ನ ಒಂದು UDF ಪಕ್ಷ ಗೆಲ್ಲುವ ಮುಖಾಂತರ ಕೇರಳದಲ್ಲಿ ಕಾಂಗ್ರೆಸ್ನ ಹೊಸ ರಾಜ್ಯಭಾರ ಸ್ಟಾರ್ಟ್ ಆಗುತ್ತೆ. ಇನ್ನು ಪುದುಚೇರಿ ಮತ್ತು ಅಸ್ಸಾಂ ಇವೆರಡರಲ್ಲಿ BJP ಗೆಲ್ಲೋದಂತೂ ಆಲ್ಮೋಸ್ಟ್ ಪಕ್ಕ ಆಗಿತ್ತು. ಯಾಕಂತಂದರೆ ಎಲ್ಲ ಎಕ್ಸಿಟ್ ಪೋಲ್ಗಳ ರಿಸಲ್ಟ್ ಕೂಡ